ನಮಸ್ಕಾರ, ನ್ಯೂಸ್ 10 AM ಸ್ವಾಗತ. ನಾನು ಪೃಥ್ವಿರಾಜ್ ಅರ್ನಹಳ್ಳಿ. ನಟ ದಿಗಂತ್ಗೆ ಮತ್ತೊಮ್ಮೆ ಸಿಸಿಬಿ ಶಾಕ್ ಅನ್ನು ಕೊಟ್ಟಿದೆ. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಕೊಟ್ಟಿದೆ. ನಟ ದಿಗಂತ್ ಅವರಿಗೆ ಈಗ ಆಲ್ರೆಡಿ ಒಂದು ಬಾರಿ ದಿಗಂತ್ ಅವರು ಸಿಸಿಬಿ ಮುಂದೆ ವಿಚಾರಣೆಗೆ ಹಾಜರಾಗಿದ್ರು. ಈಗ ಮತ್ತೆ ಅವರಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಇಂದು 11 ಗಂಟೆಗೆ ಸಿಸಿಬಿ ಕಚೇರಿಗೆ ದಿಗಂತ್ ವಿಚಾರಣೆಗೆ ಅಂತ ಹಾಜರಾಗಬೇಕಾಗಿರುವಂಥದ್ದು. ಅಂದ್ರೆ ಇನ್ನು 1 ಗಂಟೆ ಮಾತ್ರ ಇದೆ. ದಿಗಂತ್ ಅವರನ್ನ ಮತ್ತೆ ಕರೆದಿದ್ದಾರೆ ವಿಚಾರಣೆಗೆ. ಅಂದ್ರೆ ಇದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕೆಂದ್ರೆ ಸಾಕಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದಂತ ಸಂದರ್ಭದಲ್ಲೇ ಮತ್ತೊಬ್ಬರನ್ನ ಮತ್ತೊಮ್ಮೆ ವಿಚಾರಣೆಗೆ ಕರೀಲಿಕ್ಕೆ ಸಾಧ್ಯವಾಗುವಂಥದ್ದು. ಸೊ ಈಗ ದಿಗಂತ್ ಕೇಸಲ್ಲೂ ಅದೇ ರೀತಿಯಾಗಿ ಆದಂತೆ ಕಾಣಿಸ್ತಾ ಇದೆ. ಬಂಧಿತರು ದಿಗಂತ್ ಬಗ್ಗೆ ಬಾಯಿ ಬಿಟ್ಟಿದ್ದಾರಾ ಅಥವಾ ಇವರ ಮೊಬೈಲ್ ಅನ್ನ ವಶಪಡಿಸಿಕೊಳ್ಳಲಾಗಿತ್ತಲ್ಲ, ಆ ಮೊಬೈಲ್ ನಲ್ಲಿ ರಿಟ್ರೀವ್ ಆದಂತಹ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಸಾಕ್ಷ್ಯದ ಆಧಾರದ ಮೇಲೆ ಇವರನ್ನ ಮತ್ತೆ ವಿಚಾರಣೆಗೆ ಕರೆಯಲಾಗಿದೆ. ಡಿಲೀಟ್ ಆಗಿದ್ದಂತ ಮೆಸೇಜ್ ರಿಟ್ರೀವ್ ಆಗಿರುವಂತಹ ಸಾಧ್ಯತೆ ಅಂತೂ ದಟ್ಟವಾಗಿದೆ. ಅದರ ಬೇಸ್ ಮೇಲೆ ನೋಟಿಸ್ ಅನ್ನ ಕೊಟ್ಟಿದ್ದಾರಾ ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕು. ಇದೇ ವಿಚಾರ ಸಂಬಂಧ ಇಂದು ವಿಚಾರಣೆ ನಡೆಯುತ್ತೆ. ಸಿಕ್ಕಿ ಹಾಕೊಳ್ತಾರ ನಟ ದಿಗಂತ್ ಅನ್ನೋದನ್ನ ಕಾದ್ ನೋಡ್ಬೇಕು. ಕೆಲ ಹೊತ್ತಲ್ಲೇ ಸಿಸಿಬಿ ಕಚೇರಿಗೆ ದಿಗಂತ್ ಅವರು ಬರಲಿದ್ದಾರೆ. ಸೆಪ್ಟೆಂಬರ್ 16ರಂದು ದಿಗಂತ್ ಹಾಗೂ ಐಂದ್ರಿತಾ ರೇ ಅವರನ್ನ ವಿಚಾರಣೆ ಮಾಡಲಾಗಿತ್ತು. ಸಿಸಿಬಿ ಅಧಿಕಾರಿಗಳು ವಿಚಾರಣೆ ಮಾಡಿದ್ರು. ಸುಮಾರು 4 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಿದ್ರು ಅಧಿಕಾರಿಗಳು. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸಿಸಿಬಿ ಕಚೇರಿಯ ಮುಂಭಾಗದಿಂದ. ಎಸ್ ಮಂಜು, ಇವತ್ತು ಮತ್ತೆ ನೋಟಿಸ್ ಅನ್ನ ನೀಡಲಾಗಿತ್ತು. 11 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕಾಗಿದೆ ದಿಗಂತ್. ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ? ಯಾವ ಆಧಾರದ ಮೇಲೆ ಇವರಿಗೆ ಮತ್ತೆ ನೋಟಿಸ್ ಅನ್ನ ನೀಡಲಾಗಿದೆ? ಪೃಥ್ವಿ, ಸೆಪ್ಟೆಂಬರ್ 16ನೇ ತಾರೀಕಿನಂದು ನಟ ದಿಗಂತ್ ಅವರನ್ನು 4 ಗಂಟೆಗಳ ಕಾಲ ವಿಚಾರಣೆ ನಡೆಸಿದಂತಹ ಸಿಸಿಬಿ ಅಧಿಕಾರಿಗಳು ಅವತ್ತು ಅವರ ಫೋನ್ ಅನ್ನ ಸೀಸ್ ಮಾಡ್ಕೊಂಡಿದ್ರು. ಇದಾದಂತಹ ಬಳಿಕ ಮತ್ತೆ ಇನ್ವೆಸ್ಟಿಗೇಷನ್ಗೆ ಅಗತ್ಯ ಇದ್ರೆ ನಾವು ಕರಿತೀವಿ ಅನ್ನುವಂತ ಮಾತನ್ನ ಹೇಳಿ ಕಳಿಸಿದ್ರು. ಈಗ ಮೊಬೈಲ್ ಕೂಡ ಅಷ್ಟೇ ಸೀಸ್ ಮಾಡ್ಕೊಂಡಿರುವಂತದ್ದು ರಿಟ್ರೀವ್ ಆಗಿದೆ. ರಿಟ್ರೀವ್ ಆಗಿದ್ದು ಅದರಲ್ಲಿ ಪ್ರಮುಖವಾಗಿ ಈ ಒಂದು ದಿಗಂತ್ ಕೆಲವರೊಬ್ಬರ ಜೊತೆ ಈ ಒಂದು ಕೇಸ್ನ ರಿಲೇಟೆಡ್ ಆಗಿ ಮಾತನಾಡಿರುವಂತಹದ್ದು, ಜೊತೆಗೆ ಚಾಟಿಂಗ್ ನಡೆಸಿರುವಂತಹದ್ದು ಕೂಡ ಈಗಾಗಲೇ ರಿಟ್ರೀವ್ ಆಗಿರುವಂತಹದ್ದು. ಯಾಕಂದ್ರೆ ದಿಗಂತ್ ಕೂಡ ಅಷ್ಟೇ 4 ಗಂಟೆಗಳ ವಿಚಾರಣೆ ವೇಳೆಯಲ್ಲಿ ಯಾವುದರ ಈ ಒಂದು ಕೇಸ್ಗೆ ಸಂಬಂಧಿಸಿದಂತೆ ಯಾವುದೇ ಮಾಹಿತಿಯನ್ನು ಕೂಡ ಕೊಟ್ಟಿರಲಿಲ್ಲ. ಆದ್ರೆ ಸಿಸಿಬಿ ಅಧಿಕಾರಿಗಳು ಮೊಬೈಲ್ ಅನ್ನು ರಿಟ್ರೀವ್ ಮಾಡಿದಂತಹ ಸಂದರ್ಭದಲ್ಲಿ ಒಂದಿಷ್ಟು ಡಿಲೀಟ್ ಆಗಿರುವಂತಹ ಸಂದೇಶಗಳು ರಿಟ್ರೀವ್ ಆಗಿದೆ, ಜೊತೆಗೆ ಒಂದಿಷ್ಟು ಫೋಟೋಗಳು ಕೂಡ ರಿಟ್ರೀವ್ ಆಗಿರುವಂತಹದ್ದು. ಸದ್ಯಕ್ಕೆ ಈಗ ದಿಗಂತ್ಗೆ ಇವತ್ತು 11 ಗಂಟೆಗೆ ಇನ್ಸ್ಪೆಕ್ಟರ್ ಪುನೀತ್ ಮುಂದೆ ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ 2ನೇ ಬಾರಿ ನೋಟಿಸ್ ಅನ್ನ ಸರ್ವ್ ಮಾಡಿದ್ದಾರೆ. ಇವತ್ತು ದಿಗಂತ್ ಬರ್ತಾ ಇದ್ದಾರೆ. ಬಂದಂತಹ ವೇಳೆಯಲ್ಲಿ ಆ ಒಂದು ರಿಟ್ರೀವ್ ಆಗಿರುವಂತಹ ಒಂದು ಮೊಬೈಲ್ ನ ಇನ್ಫಾರ್ಮೇಶನ್ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾರೆ. ಒಂದು ವೇಳೆ ಏನಾದ್ರೂ ಇನ್ವೆಸ್ಟಿಗೇಷನ್ ಟೈಮ್ ನಲ್ಲಿ ಪ್ರಾಪರ್ ಆದಂತಹ ಒಂದು ಇನ್ಫಾರ್ಮೇಶನ್ ಅನ್ನ ಸಿಸಿಬಿ ಅಧಿಕಾರಿಗಳಿಗೆ ದಿಗಂತ್ ಕೊಡದೇ ಇದ್ದಂತಹ ಪಕ್ಷದಲ್ಲಿ ಖಂಡಿತವಾಗಿಯೂ ಸಿಸಿಬಿ ಅಧಿಕಾರಿಗಳು ದಿಗಂತ್ ಅವರನ್ನ ಇವತ್ತು ಬಂಧನ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಜೊತೆಗೆ ಆ ಒಂದು ಪ್ರಮುಖವಾಗಿ ಚಾಟಿಂಗ್ ನಡೆಸಿರುವಂತಹ ಒಂದು ಮೆಸೇಜ್ಗಳೇನಿದೆ, ಆ ಒಂದು ಮೆಸೇಜ್ಗಳ ಕುರಿತಾಗಿ ಕೂಡ ಒಂದಿಷ್ಟು ಪ್ರಶ್ನೆಗಳನ್ನ ಇವತ್ತು ದಿಗಂತ್ಗೆ ಮಾಡ್ತಾರೆ. ಅವರ ಜೊತೆ ಇದ್ದಂತ ಸಂಪರ್ಕದ ವಿಚಾರವಾಗಿರ್ಬೋದು ಮತ್ತು ಕೆಲವೊಬ್ಬ ಪೆಡ್ಲರ್ಗಳ ಜೊತೆ ಕೂಡ ಅಷ್ಟೇ ಸಂಪರ್ಕ ಇರುವಂತಹ ಸಾಧ್ಯತೆ ಕೂಡ ಇದೆ. ಆಧಾರದ ಮೇಲೆನೆ ದಿಗಂತ್ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡ್ತಾರೆ ಅಂದಿದ್ದೇ ಆದಲ್ಲಿ ಐಂದ್ರಿತಾ ರೈ ಅವರ ಫೋನ್ ಅನ್ನ ಕೂಡ ವಶಪಡಿಸಿಕೊಳ್ಳಲಾಗಿತ್ತು. ಅವ್ರಿಗೆ ಯಾಕೆ ಕೊಟ್ಟಿಲ್ಲ ಅಂತ ಕಾಣಿಸುತ್ತೆ ನೋಟಿಸ್ ಅನ್ನ. ಯಾಕೆಂದ್ರೆ ಅವರ ಫೋನ್ ನಲ್ಲೂ ಕೂಡ ಕೆಲವೊಂದು ಮೆಸೇಜ್ಗಳು ಡೆಲೀಟ್ ಆಗಿದ್ವು ಅಂತ ಹೇಳಲಾಗ್ತಾ ಇತ್ತು. ಅವರ ಫೋನ್ ನಲ್ಲಿ ಇದ್ದಂತ ಮೆಸೇಜ್ಗಳು ಕೂಡ ರಿಟ್ರೀವ್ ಆಗಿದಾವೆ. ಈಗ ಪೃಥ್ವಿ, ಇಲ್ಲಿ ಪ್ರಮುಖವಾಗಿ ಐಂದ್ರಿತಾ ರೇಗೂ ಕೂಡ ಅಷ್ಟೇ ಸಿಸಿಬಿ ಅಧಿಕಾರಿಗಳು ನೋಟಿಸ್ ಕೊಡಬಹುದಾ ಅನ್ನುವಂಥದ್ದಕ್ಕೆ ಒಂದು ಪ್ರಶ್ನೆ. ಅಂದ್ರೆ ಐಂದ್ರಿತಾ ರೇಗೂ ಕೂಡ ಅಷ್ಟೇ ಕರೆಸುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾಕಂದ್ರೆ ಪ್ರಮುಖವಾಗಿ ತನಿಖಾಧಿಕಾರಿ ಏನ್ ಡಿಸಿಷನ್ ತಗೊಂತಾರೆ. ಯಾಕಂದ್ರೆ ದಿಗಂತ ಮೊಬೈಲ್ ಕೂಡ ರಿಟ್ರೀವ್ ಆಗಿದೆ, ಐಂದ್ರಿತಾ ಮೊಬೈಲ್ ಕೂಡ ರಿಟ್ರೀವ್ ಆಗಿರುವಂತದ್ದು. ಆದ್ರೆ ಪ್ರಮುಖವಾಗಿ ಈ ಒಂದು ಕೇಸ್ಗೆ ಸಂಬಂಧಿಸಿದಂತಹ ಒಂದು ಪ್ರಾಪರ್ ಎವಿಡೆನ್ಸ್ ಎಲ್ಲಿದೆ ಅನ್ನೋದ್ರ ಬಗ್ಗೆ ನೋಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ದಿಗಂತ್ ನಡೆಸಿರುವಂತಹ ಕೆಲವೊಂದು ಚಾಟಿಂಗ್ ಗಳಾಗಿರ್ಬೋದು, ಒಂದಿಷ್ಟು ಫೋಟೋಗಳಾಗಿರ್ಬೋದು ಈ ಒಂದು ಕೇಸ್ಗೆ ಪೂರಕ ಅನ್ನುವಂತೆ ರೀತಿ ಇರುವಂತದ್ದು. ಆ ಒಂದು ಕಾರಣಕ್ಕೋಸ್ಕರ ದಿಗಂತ್ ಅನ್ನ ಇವಾಗ ಕರೆಸಿದರೆ ದಿಗಂತ್ ಕೊಟ್ಟಂತಹ ಸ್ಟೇಟ್ಮೆಂಟ್ ನ ಆಧಾರವಾಗಿ ಇಟ್ಕೊಂಡು ಮತ್ತು ಐಂದ್ರಿತಾ ರೇ ಮೊಬೈಲ್ ನಲ್ಲಿ ಕೂಡ ಅಷ್ಟೇ ಒಂದಿಷ್ಟು ರಿಟ್ರೀವ್ ಆಗಿದ್ದು ಬಹುತೇಕ ಮುಂದಿನ ದಿನಗಳಲ್ಲಿ ಐಂದ್ರಿತಾ ರೇಗೂ ಕೂಡ ಅಷ್ಟೇ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಇರುತ್ತೆ. ಒಟ್ಟಾರೆಯಾಗಿ ಇವತ್ತು ದಿಗಂತ್ ಬಂದಂತಹ ವೇಳೆಯಲ್ಲಿ ಪೊಲೀಸರು
ಪ್ರಮುಖವಾಗಿ ಒಂದು ಮೊಬೈಲ್ನ ರಿಟ್ರೀವ್ ಆಗಿರುವಂತಹ ಸಂದೇಶಗಳನ್ನ ಇಟ್ಕೊಂಡು ಪ್ರಮುಖವಾಗಿ ಪ್ರಶ್ನೆ ಮಾಡ್ತಾರೆ. ಜೊತೆಗೆ ಒಂದಿಷ್ಟು ಜೆರಾಕ್ಸ್ ಅಂತಾನು ತಗೊಂಡಿರ್ತಾರೆ. ಯಾಕಂದ್ರೆ ಪ್ರತಿಯೊಂದು ಮೆಸೇಜ್ ಅನ್ನು ಕೂಡ ಅಷ್ಟೇ ಒಂದು ಸೆಟ್ ಜೆರಾಕ್ಸ್ ತಗೊಂತಾರೆ. ಬಂದಂತ ವೇಳೆಯಲ್ಲಿ ಪ್ರಮುಖವಾಗಿ ದಿಗಂತ್ಗೆ ಆ ಒಂದು ಸೆಟ್ ಜೆರಾಕ್ಸ್ ಕಾಪಿಗಳನ್ನ ಕೈಗೆ ಕೊಟ್ಟು ಈ ಒಂದು ಚಾಟ್ ನ ಬಗ್ಗೆ ಕೂಡ ಅಷ್ಟೇ ನೀವು ಏನ್ ಹೇಳ್ತೀರಾ ಅಂತ ಕೇಳ್ತಾರೆ. ಯಾಕಂದ್ರೆ ಯಾಕೆ ನೀವು ಇನ್ವೆಸ್ಟಿಗೇಷನ್ ನಾವು ಕರೆದಂತ ಟೈಮ್ ನಲ್ಲಿ ಮೊಬೈಲ್ ನಲ್ಲಿ ಇರುವಂತಹ ಈ ಒಂದು ಚಾಟಿಂಗ್ ನ ಡಿಲೀಟ್ ಮಾಡ್ಕೊಂಡು ಬಂದ್ರಿ ಅನ್ನುವಂಥದ್ದು. ಯಾಕಂದ್ರೆ ನೀವೇನು ತಪ್ಪು ಮಾಡಿಲ್ಲ, ಈ ಒಂದು ಪ್ರಕರಣಕ್ಕೂ ನನಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂದಂತ ವೇಳೆಯಲ್ಲಿ ಆರಾಮಾಗಿ ನೀವು ಡಿಲೀಟ್ ಮಾಡದೇನೆ ಬರ್ಬೋದಾಗಿತ್ತು. ಆದ್ರೆ ನೀವು ಪ್ರಮುಖವಾಗಿ ಡಿಲೀಟ್ ಮಾಡ್ಕೊಂಡು ಬಂದಿರುವಂತಹ ಉದ್ದೇಶವಾದ್ರೂ ಏನು ಅನ್ನುವಂತ ರೀತಿಯಲ್ಲಿ ಪ್ರಶ್ನೆಗಳನ್ನ ಮಾಡ್ತಾರೆ. ಒಂದು ವೇಳೆ ಅಕುಲ್ ಬಾಲಾಜಿ ಹಾಗೆ ಸಂತೋಷ್ ಕುಮಾರ್ ಅವರನ್ನ ವಿಚಾರಣೆಗೆ ಕರೆದಂತ ಸಂದರ್ಭದಲ್ಲಿ ವೈಭವ್ ಜೈನ್ ಕೂಡ ಇದ್ದ, ಆತನನ್ನ ಕೂಡ ಮುಖಾಮುಖಿ ಮಾಡಿ ಒಟ್ಟಿಗೆ ವಿಚಾರಣೆಯನ್ನು ಮಾಡುವಂತ ಕೆಲಸ ಆಯ್ತು. ಇವತ್ತು ಇವ್ರಿಗೆ ಸಂಬಂಧಪಡುವಂತ ಯಾರನ್ನಾದ್ರೂ ಒಟ್ಟಿಗೆ ಕೂರಿಸ್ಬಿಟ್ಟು ವಿಚಾರಣೆಯನ್ನ ಮಾಡುವಂತ ಸಾಧ್ಯತೆ ಏನಾದ್ರೂ ಇದೆಯಾ ಅಂತ? ಪೃಥ್ವಿ, ಈಗಾಗಲೇ ಕೇಸ್ನ ಸಂಬಂಧವಾಗಿ 13 ಜನ ಆರೋಪಿಗಳು ಏನು ಬಂಧನ ಮಾಡಿದ್ದಾರೆ. 13 ಜನರು ಕೂಡ ಅಷ್ಟೇ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. ಈಗ ಸಿಸಿಬಿ ಕಸ್ಟಡಿಯಲ್ಲಿ ಯಾರೊಬ್ರು ಕೂಡ ಇಲ್ಲ. ಕೇವಲ ಈ ಒಂದು ದಿಗಂತ್ನ ಮೊಬೈಲ್ನ ರಿಟ್ರೀವ್ ಆಗಿರುವಂತಹ ರಿಲೇಟೆಡ್ ಆಗಿ ಮಾತ್ರ ದಿಗಂತ್ಗೆ ಕರೆಸ್ತಾ ಇದ್ದಾರೆ. ಬಹುತೇಕ ಇವತ್ತು ಯಾರ ಮುಂದೆನೂ ಕೂಡ ದಿಗಂತ್ ಒಬ್ಬರನ್ನೇ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಯಾರೊಬ್ಬರನ್ನು ಕೂಡ ಮುಖಾಮುಖಿ ಕೂರಿಸುವಂತ ಕೆಲಸವನ್ನು ಮಾಡಲ್ಲ. ಯಾಕಂದ್ರೆ ಪೊಲೀಸ್ ಅಧಿಕಾರಿಗಳ ಕಸ್ಟಡಿಯಲ್ಲಿ ಯಾವೊಬ್ಬ ಆರೋಪಿ ಕೂಡ ಇಲ್ಲ. ಆ ಒಂದು ಕಾರಣಕ್ಕೋಸ್ಕರ ದಿಗಂತನ್ನೇ ಮಾತ್ರ ನೇರ ಇವತ್ತು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾರೆ. ಒಂದು ವೇಳೆ ಸಿಸಿಬಿ ಅಧಿಕಾರಿಗಳಿಗೆ ಪ್ರಾಪರ್ ಆದಂತ ಇನ್ಫಾರ್ಮೇಶನ್ ದಿಗಂತ್ ಕೊಟ್ಟಿಲ್ಲ ಅಂದಂತ ವೇಳೆಯಲ್ಲಿ ಖಂಡಿತವಾಗಿ ದಿಗಂತ್ಗೆ ಇವತ್ತು ಸಂಕಷ್ಟ ಎದುರಾಗುತ್ತೆ ಅಂತ ಹೇಳ್ಬೋದು. ಒಟ್ಟಾರೆಗೆ 11 ಗಂಟೆಗೆ ಇವತ್ತು ದಿಗಂತ್ ಅವರಿಗೆ ಇನ್ಸ್ಪೆಕ್ಟರ್ ಪುನೀತ್ ಮುಂದೆ ಅಪಿಯರ್ ಆಗ ಕೇಳಿದ್ದಾರೆ. ಜೊತೆಗೆ ಇನ್ವೆಸ್ಟಿಗೇಷನ್ಗೂ ಕೂಡ ಬರುವಂತೆ ಒಂದು ನೋಟಿಸ್ ಅನ್ನ ನಿನ್ನೆ ಜಾರಿ ಮಾಡಿದ್ದಾರೆ. ಸದ್ಯಕ್ಕೆ ಇವತ್ತು 11 ಗಂಟೆಗೆ ಬರ್ತಾ ಇದ್ದು ಯಾವೆಲ್ಲ ಆಯಾಮಗಳಲ್ಲಿ ಇವತ್ತು ತನಿಖೆ ಆಗುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗಿರುತ್ತೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮಂಜುನಾಥ್.